We connect the filter, high quality viral, bacterial and humidification filter directly to the food like this and just insert it from the patient's head. That's how it is as simple as that. That's it. And it bubble up. It bubbles up on patient getting ventilated. You can see it moving. You can see the mass moving, expanding and contracting. Now the trick is there should be no leakage here. There should be no air leakage. It should be airtight. There is a suture line here and there is a suture line here. That also should be as airtight as possible. There should be no leakage or leakage. I've done this to make it available locally and to reduce the cost. I'll show you this now. It has to be transparent because otherwise patient feels suffocated. These are the high quality rings, acrylic sheet rings that we used. These are the rebates. This is a high quality rubber sheet. This hole has to be adjusted to the collar size of the patient. We will be providing it with a small oval shaped hole. If a larger neck patient is there, we may have to increase the hole. And this is a snorkeling mask. If we have made the connector, it is connected. The connector has two holes. This is a mechanical feedback. So it fits very tightly and we don't air leak and the patient will be comfortable. This because it gets filled up with air, compressed mixture of oxygen and air. Even you put this. Even if patient wants to rest his head, it's very easy because it is air filled. So the air itself acts like a air pillow. If you see, his head is still not touching the pillow. The air here acts as a cushion. So the patient is very comfortable. Done? 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 ಇದು ಆಕ್ಸಿಜನ್ ಬಬಲ್ ಹೆಲ್ಮೆಟ್ ಅಂತ. ಇದು ವರ್ಲ್ಡಲ್ಲಿ ಫಸ್ಟು ಮ್ಯಾನುಫ್ಯಾಕ್ಚರಿಂಗ್ ಶುರು ಮಾಡಿದ್ದು ಟೆಕ್ಸಸಲ್ಲಿ ಒಂದು ಫ್ಯಾಮಿಲಿ. ಐ ಥಿಂಕ್ ಅವರ ಕಂಪ್ನಿ ಹೆಸರು ಸೀಲಾಂಗ್ ಮೆಡಿಕಲ್ಸ್ ಅಂತ. ಒಂದು ಇಂಡಿಯನ್ ಅನಸ್ತೀಸಿಯಾಲಜಿಸ್ಟು ಪಟೇಲ್ ಅಂತ ಲೇಡಿ ಇದರ ವಿಷಯ ಎಕ್ಸ್ಟೆನ್ಸಿವ್ ರಿಸರ್ಚ್ ಮಾಡಿ ಬೇಕಷ್ಟು ಕ್ಲಿನಿಕಲ್ ಟ್ರಯಲ್ ಮಾಡಿ 2014-16 ಪ್ರೂವ್ಡ್ ಅದರ ಯೂಸ್ಫುಲ್ನೆಸ್ಸನ್ನು ಪ್ರೂವ್ ಮಾಡಿದ್ದಾರೆ. ಈಗ ಇನ್ USA ಈಗ ಕೋವಿಡ್ ಪೇಷಂಟ್ಸ್ಗಳಿಗೆ ಬಂದ ಮೇಲೆ ಅವರಿಗೆ ನಾವು ಶ್ವಾಸನಾಳಕ್ಕೆ ಟ್ಯೂಬ್ ಹಾಕಿ ವೆಂಟಿಲೇಷನ್ ಮಾಡುವ ಬದಲು ಟ್ಯೂಬ್ ಹಾಕದೇ ವೆಂಟಿಲೇಷನ್ ಮಾಡುವ ಆಪ್ಷನ್ಸ್ಗಳನ್ನು ಹುಡುಕ್ತಾ ಇದ್ದೇವೆ. ಯಾಕೆಂದರೆ ಟ್ಯೂಬ್ ಹಾಕಿ ವೆಂಟಿಲೇಷನ್ ಮಾಡಿದರೆ ಮಾರ್ಟಾಲಿಟಿ ರೇಟ್ ಅಂದರೆ ಡೆತ್ ರೇಟು ಆಲ್ಮೋಸ್ಟ್ ಅಬೌಟ್ 70 to 80%. ನಾವು ಈ ಆಕ್ಸಿಜನ್ ಬಬಲ್ ಹೆಲ್ಮೆಟನ್ನು ಯೂಸ್ ಮಾಡಿದರೆ ಸಾಧಾರಣ 20-35% ಪೇಷಂಟ್ಗಳಿಗೆ ಶ್ವಾಸನಾಳಕ್ಕೆ ಟ್ಯೂಬ್ ಹಾಕದೇ ವೆಂಟಿಲೇಷನ್ಗೆ ಕನೆಕ್ಷನ್ ಕೊಟ್ಟು ಅಥವಾ ಈವನ್ ವಾರ್ಡಲ್ಲಿ ಹೈ ಫ್ಲೋ ಆಕ್ಸಿಜನ್ ಯೂನಿಟ್ಸ್ಗಳಿಗೆ ಕನೆಕ್ಷನ್ ಕೊಟ್ಟು CPAP ಅಥವಾ BiPAP ಮೆಷಿನ್ಗಳಿಗೆ ಕನೆಕ್ಷನ್ ಕೊಟ್ಟು ಯೂಸ್ ಮಾಡ್ಬೋದು. ಅದಕ್ಕೋಸ್ಕರ ಇದನ್ನು ನಾವು ಇಲ್ಲಿ ಲೋಕಲಿ ಮಾಡಿದ್ದು. ಇದು ಇನ್ನೂ ಇಂಪೋರ್ಟ್ ಮಾಡಿ ಇಲ್ಲಿಗೆ ಇಂಡಿಯಾದ ಡಿಮಾಂಡನ್ನು ಮೀಟ್ ಮಾಡೋದು ಅಸಾಧ್ಯ ಮಾತು. ಯಾಕೆಂದರೆ ಅಷ್ಟು ಡಿಮಾಂಡ್ ಉಂಟು ವರ್ಲ್ಡಲ್ಲಿ. ನೀವೀಗ ನೋಡ್ತಾ ಇದ್ದೀರಿ US ಅಲ್ಲೆಲ್ಲ ಇಷ್ಟು ಡೆತ್ ರೇಟ್ ಉಂಟು. ಸೊ ಅಲ್ಲಿಯೇ ತುಂಬ ಕಷ್ಟದಲ್ಲಿದ್ದಾರೆ. ಯುರೋಪಲ್ಲಿ ಸಹ ತುಂಬ ಡಿಮಾಂಡ್ ಉಂಟು. ಸೊ 2-3 ಕಂಪ್ನಿಗಳದನ್ನು ಮಾಡಿ ನಮಗೆ ಇಂಡಿಯಾಕ್ಕೆ ಇದನ್ನು ತರಿಸುವುದು ಇಂಪಾಸಿಬಲ್. ಅದಕ್ಕೋಸ್ಕರ ನಾವು ಲೋಕಲಿ ಆ ಡಿಸೈನನ್ನು ಮಾಡಿಫೈ ನಮ್ಮ ಸಿಚುವೇಷನ್ಗೆ ಮಾಡಿಫೈ ಮಾಡಿಕೊಂಡು ಅವೈಲೇಬಲ್ ಉಪಕರಣ ಮತ್ತು ಇಲ್ಲಿ ಅವೈಲೇಬಲ್ ಮೆಟೀರಿಯಲ್ಗಳನ್ನು ಯೂಸ್ ಮಾಡಿ ಇದನ್ನು ಮಾಡಿದ್ದಾರೆ.
ಈವನ್ ಸ್ನಾಕ್ಲಿಂಗ್ ಮಾಸ್ಕನ್ನು ಕೂಡ ನಾವು ವೆಂಟಿಲೇಟರ್ಗೆ ಕನೆಕ್ಟ್ ಮಾಡುವ ಹಾಗೆ ಮಾಡಿಫೈ ಮಾಡ್ಕೊಳ್ತೇವೆ. ಈಗ ನಾನು ಮಾಡಿದ್ದು ಕೋವಿಡ್ ಪೇಷಂಟ್ಗಳಿಗೆ. ಇದು ಕೋವಿಡ್ ಪೇಷಂಟ್ ಮಾತ್ರ ಅಲ್ಲ, ಎಲ್ಲ ಪೇಷಂಟ್ಗಳಿಗೂ ಸಹ ICU ಅಲ್ಲಿ ಅಥವಾ ವಾರ್ಡಲ್ಲಿ ಅತ್ಯಂತ ಉಪಯುಕ್ತ ಒಂದು ಡಿವೈಸ್, ಮೆಡಿಕಲ್ ಡಿವೈಸ್. ವಾರ್ಡಲ್ಲಿ ಸಹ ನಾವು ಪೇಷಂಟ್ಗಳಿಗೆ ಹೈ ಲೆವೆಲ್ ಆಫ್ ಹೈ ಪ್ರೆಷರ್ ಹೈ ಫ್ಲೋ ಆಕ್ಸಿಜನನ್ನು ಕೊಡ್ಬೋದು. ಅವರನ್ನು ICUಗೆ ಶಿಫ್ಟ್ ಮಾಡುವ ರೇಟ್ಗಳು ಕಮ್ಮಿ ಆಗ್ಬೋದು. ಇದನ್ನು ಮಾಡಲಿಕ್ಕೆ ಪ್ರತಿ ಸತಿ ವಾರ್ಡಲ್ಲಿ ಹಾಕಲಿಕ್ಕೆ ವೆಂಟಿಲೇಟರ್ ಹಾಕಲಿಕ್ಕೆ ಡಾಕ್ಟರ್ಸನ್ನು ಕ್ವಾಲಿಫೈಡ್ ಸ್ಟಾಫನ್ನು ಕರೆಯುವಾಗುತ್ತಲ್ಲ, ಯಾರಿಗೆ ವಾರ್ಡಲ್ಲಿರುವ ಸ್ಟಾಫ್ ನರ್ಸಸ್ಸಿಗೆ ಇದನ್ನು ಈಸಿಲಿ ಕನೆಕ್ಟ್ ಮಾಡಿ ಹೈ ಫ್ಲೋ ಆಕ್ಸಿಜನ್ ಯೂನಿಟ್ಗಳಿಗೆ ಕನೆಕ್ಟ್ ಮಾಡ್ಬೋದು. ಹೌದು, ಇದು ಹಾಕಿದರೆ ಬೇರೆ ಪೇಷಂಟಿಗೆ ಸ್ಪ್ರೆಡ್ ಆಗುವ ಚಾನ್ಸ್ ಕಮ್ಮಿ ಆಗ್ತದೆ. ಯಾಕೆಂತ ಹೇಳಿದರೆ ಪೇಷಂಟಿನ ಎಕ್ಸ್ಪೈರ್ಡ್ ಏರು ಲೀಕ್ ಆಗೋದಿಲ್ಲ ಇಡೀ ಐಸಲ್ಲಿ. ಇದು ವೆಂಟಿಲೇಟರ್ ಕನೆಕ್ಟ್ ಆಗಿರ್ತದೆ. ವೆಂಟಿಲೇಟರ್ ನಾವು ಸ್ಕ್ಯಾವೆಂಜಿಂಗ್ ಸಿಸ್ಟಮ್ ಕನೆಕ್ಟ್ ಮಾಡ್ತೇವೆ, ಅಥವಾ ಡೈರೆಕ್ಟ್ಲಿ ಆಕ್ಸಿಜನ್ ಬಬಲ್ ಹೆಲ್ಮೆಟನ್ನು ಸ್ಕ್ಯಾವೆಂಜಿಂಗಿಗೆ ಕನೆಕ್ಟ್ ಮಾಡಿ ICUಯಿಂದಲೇ ಹೊರಗೆ ತಗೊಂಡೋಗಿ ಬಿಡ್ಬೋದು. ಸೊ ಆ ರೀತಿಯಲ್ಲಿ ICU ಒಳಗೆ ವೈರಲ್ ಲೋಡ್ ಕಮ್ಮಿ ಆಗ್ತದೆ, ಸ್ಟಾಫಿಗೂ ಪ್ರೊಟೆಕ್ಟ್ ಆಗ್ತದೆ, ಬೇರೆ ಪೇಷಂಟ್ಗಳಿಗೂ ಪ್ರೊಟೆಕ್ಷನ್. ಬಬಲ್ ಮಾಸ್ಕ್ ಅದು ಡಾಕ್ಟರ್ ನಮಗೆ ಹೇಳಿದ್ರು, ಹೀಗೆ ಟೈಪ್ದು ಮಾಸ್ಕ್ ನಮಗೆ ಬೇಕಂತೇಳಿ. ಕೃಷ್ಣದಾಸ್ ಕಾಮತ್ ಫ್ರಮ್ ಸೂಪರ್ ಇದು, ಮತ್ತು ನಾನು ಅನಿಲ್ ಸೋನ್ಸ್ ಅಂತ, ನಾವು ವರ್ಕ್ಶಾಪ್ ಕಾರ್ ಮಾಡಿಫಿಕೇಷನ್ ಮತ್ತು ರೇಸಿಂಗ್ ಎಲ್ಲ ಪ್ರಿಪೇರ್ ಮಾಡ್ತೇವೆ. ಹಾಗೆ ನಾವು ಇಬ್ಬರು ಜೊತೆಗೆ ಸರ್ ಕೊಟ್ಟ ಡಿಸೈನ್ ರಿಕ್ವೈರ್ಮೆಂಟ್ಗೆ ಬೇಕಾಗಿ ನಾವು ಮಾಡಿದದು. ಅಂದರೆ ಪೇಷಂಟ್ನವ್ರಿಗೆ ಸ್ವಲ್ಪ ಹೆಲ್ಪ್ ಆಗಬೇಕಂತ. ಅಂದರೆ ನಮ್ಮ ಉದ್ದೇಶ ಅಂದರೆ ಮೇಕ್ ಇನ್ ಇಂಡಿಯಾ, ಸೊ ದಟ್ ವಿ ಡೋಂಟ್ ಡಿಪೆಂಡ್ ಆನ್ ಅದರ್ ಕಂಟ್ರೀಸ್ ಫಾರ್ ಆ ಪೀಪಲ್ ಆ್ಯಂಡ್ ಅ ಸಪೋರ್ಟ್, ಆ್ಯಂಡ್ ವಿ ಆರ್ ಟ್ರೈಂಗ್ ಟು ಮೇಕ್ ಇಟ್ ಆ್ಯಸ್ ಚೀಪ್ as possible, so that no patient suffers and dies. This was the only intention. That is high quality acrylic sheets with good quality fusing and acrylic sheets and a lot of other laser cuttings and all. It's like state of the art that right now you can use that thing, but in case if we do in volumes it will be cheaper. Like we will not been able to sleep all these days till we could get our results on this. And to support all this is Mr. ADGP PS Sandhu sir, who's head of internal security, who helped us and guided us and supported us in getting permissions to get this made. And he was very supportive, in spite of the lockdown, that he was kind enough to say that this is the need of the hour, and he trusted us, Krishnadas and me and doctor, so that there are no patients who suffer and die. It is very unfortunate that in our country that we are so rich, but our people are suffering today. ಪ್ಲಾಸ್ಟಿಕ್ ಶೀಟ್ ಹಾಕಿ ಇದು ಫ್ಯೂಸಿಂಗ್ ಮಾಡಿ ಸ್ಟಿಚಿಂಗ್ ಮಾಡಿ, ಮತ್ತು ಅದಕ್ಕೆ ಕೆಳಗೆ ಅಕ್ರಿಲಿಕ್ ಶೀಟ್ ರೌಂಡ್ ರಿಂಗ್ ಮಾಡಿ, ಮತ್ತು ಅದಕ್ಕೆ ರಿಬೇಟ್ ಹಾಕಿ ಮತ್ತು ಗಮ್ ಹಾಕಿ ಜಾಯಿನ್ ಮಾಡಿದ್ದು ಇದೆಲ್ಲ. ಸೊ ಇದಕ್ಕೆ ಮೇನ್ ಸ್ಟಿಚಿಂಗ್ ಹಾಕಿ ನಮಗೆ ಫ್ಯೂಸಿಂಗ್ ಸಹ ಮಾಡಿದ್ದೇವೆ ಅದಕ್ಕೆ, ಸೊ ಎಂಥ ಲೀಕ್ ಆಗಬಾರ್ದು ಅಂತೇಳಿ. ಮತ್ತು ಕೆಳಗೆ ಅಕ್ರಿಲಿಕ್ ಶೀಟ್ ಹಾಕಿ ಅದಕ್ಕೆ ಗಮ್ 2 ಸ್ಯಾಂಡ್ವಿಚ್ ಮಾಡಿ, ಇವನ್ ರಬ್ಬರ್ ಶೀಟ್ ಹಾಕಿ ಅದು ಎಂಥ ಸಹ ಆಕ್ಸಿಜನ್ ಹೊರಗೆ ಹೋಗೋದಾಗೆ ಲೀಕ್ ಆಗೋದಾಗೆ ಅದಕ್ಕೆ ಇವನ್ ರಿಬೇಟ್ ಹಾಕಿ, ಇವನ್ ರಿಬೇಟಿಗೆ ಸಹ ನಾವು ಒಂದು ಗಮ್ ಹಾಕಿದ್ದೇವೆ, ಎಂಥ ಲೀಕೇಜ್ ಆಗಬಾರ್ದು ಅಂತೇಳಿ ಯಾರು. ಇದಕ್ಕೆ ಕಾಸ್ಟ್ ಅರೌಂಡ್ ಅದೇ ಒಂದು 6,000 ತನಕ ಆಗ್ಬೋದು ನಮ್ಮ ಲೆಕ್ಕದಲ್ಲಿ. ಯಾಕಂದರೆ ನಾವು ಇನ್ನೂ ಸಹ ಟ್ರಯಲ್ ಆ್ಯಂಡ್ ಎರರಲ್ಲೇ ಉಂಟು. ಮಾತ್ರ ಈಗೊಂದು ಮಾಡಿದ್ದೇವೆ, ಸಕ್ಸಸ್ ಆದರೆ ಅದು ಮಾಡ್ಬೋದು ಈಸಿಲಿ ಮನೇಲಿ ಮಾಡಿ ಗಮ್ಮಿಂಗ್ ಹಾಕಿ ಕರೆಕ್ಟ್ ಟೈಟ್ ಮಾಡಿ ಇದು ಮಾಡ್ಬೋದು. ಹೌದು ಮಾಡ್ಬೋದು. ಈಗ ಸ್ವಲ್ಪ ಮಾಡಿದ್ದೆವು ನಾವು, ಇನ್ನು ಈಗ ಮಾರ್ಕೆಟಿಗೆ ಎಲ್ಲ ಕೊಡ್ಬೋದು. ಮೇನ್ ಅದೇ ಸ್ಟಿಚಿಂಗ್ ಮೇನ್ ಅದು ಕರೆಕ್ಟ್ ಇದ್ದು ನಾವು ಸೆಟ್ ಆದರೆ ಕರೆಕ್ಟ್ ಮಾಡ್ಬೋದು.